ಇನ್ನು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಅಧಿಕಾರಿಗಳ ಹರಸಾಹಸ ಮುಂದುವರೆದಿದೆ. ಹೊಸ ಅಸ್ತ್ರ ಪ್ರಯೋಗಿಸಲು ಎಸ್ಐಟಿ ಮುಂದಾಗಿದೆ. ಪ್ರಜ್ವಲ್ ಬಂಧನಕ್ಕೆ ಹೊಸ ಅಸ್ತ್ರ. ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಅಧಿಕಾರಿಗಳ ಹರಸಾಹಸ ಮುಂದುವರೆದಿದೆ. ಪ್ರಜ್ವಲ್ ಖಾತೆಗಳ ಮೇಲೆ ಅಧಿಕಾರಿಗಳ ಕಣ್ಣು. ಸಂಸದನಿಗೆ ಸೇರಿದ 2 ಖಾತೆ ಮೇಲೆ ಕಣ್ಣಿಟ್ಟ ಎಸ್ಐಟಿ. ಬ್ಯಾಂಕ್ಗೆ ಪ್ರಜ್ವಲ್ ಖಾತೆಗಳ ಮಾಹಿತಿ ಕೇಳಿದ ಎಸ್ಐಟಿ. ಇನ್ನು ಆರ್ಥಿಕವಾಗಿ ಕಟ್ಟಿಹಾಕಲು ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಆರ್ಥಿಕವಾಗಿ ಕಟ್ಟಿ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣದ ಆರೋಪ ಎದುರಿಸುತ್ತಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಕುರಿತು ಸುಳಿವೇ ಇಲ್ಲ. ಪ್ರಕರಣ ದಾಖಲಾಗ್ತಿದ್ದಂತೆ ಮೇ 1ರಂದು ತಮ್ಮ ಎಕ್ಸ್ ಖಾತೆಯ ಮೂಲಕ ಪ್ರತಿಕ್ರಿಯಿಸಿದ್ರು ಪ್ರಜ್ವಲ್ ರೇವಣ್ಣ. ನಾನು ಬೆಂಗಳೂರಿನಲ್ಲಿಲ್ಲ, ಹಾಗಾಗಿ ನನಗೆ ಎಸ್ಐಟಿ ಎದುರುಗಡೆ ಹಾಜರಾಗಲು ಸಾಧ್ಯವಾಗಲ್ಲ ಅಂತ ಹೇಳಿದ್ರು. ಇನ್ನು ಎಸ್ಐಟಿ ಅವರೇ ಬುಕ್ ಮಾಡಿರುವಂತಹ ಫ್ಲೈಟ್ ಟಿಕೆಟ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಮೇ 3ರಂದು. ಮೇ 15ಕ್ಕೂ ಅದೇ ರಿಪೀಟ್ ಮಾಡ್ತಾರೆ. ಇಂಟರ್ಪೋಲ್ಗೆ ಮಾಹಿತಿ ನೀಡಿ ಬ್ಲೂ ಕಾರ್ನರ್ ನೋಟಿಸ್ ಕೂಡ ನೀಡಲಾಗಿದೆ. ಆದ್ರೆ ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಆಗಮಿಸಿಲ್ಲ. 376 ಸೆಕ್ಷನ್ ಕೂಡ ಜಾರಿಯಾಗಿದೆ. ಇನ್ನು ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ. ಇದೆಲ್ಲದರ ಮಧ್ಯೆ ಅಂದ್ರೆ ಎಸ್ಐಟಿ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲಿಕ್ಕೆ ಹರಸಾಹಸ ಪಡ್ತಾ ಇದೆ. ಸಂಸದನಿಗೆ ಸೇರಿದ 2 ಖಾತೆ ಮೇಲೆ ಕಣ್ಣಿಟ್ಟಿದೆ ಎಸ್ಐಟಿ. ಅಂದ್ರೆ ಆರ್ಥಿಕವಾಗಿ ಕಟ್ಟಿ ಹಾಕಬೇಕು, ಆಗ್ಲಾದ್ರೂ ಬರ್ತಾರಾ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣರನ್ನ ಆರ್ಥಿಕವಾಗಿ ಕಟ್ಟಿ ಹಾಕಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಪ್ರಜ್ವಲ್ ಬಂಧನಕ್ಕೆ ಹೊಸ ಅಸ್ತ್ರ ಹೂಡಿದೆ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಜ್ವಲ್ ಬಂಧನಕ್ಕೆ ಅವರ ಖಾತೆಗಳ ಮೇಲೆ ಕಣ್ಣಿಟ್ಟಿದೆ. ಅಂದ್ರೆ ಆರ್ಥಿಕವಾಗಿ ಅವರಿಗೆ ಕಟ್ಟಿ ಹಾಕಲಿಕ್ಕೆ ಈ ಒಂದು ಅಸ್ತ್ರ ಅಂತಾನೆ ಹೇಳ್ಬಹುದು. ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಆರ್ಥಿಕವಾಗಿ ಇಕ್ಕಟ್ಟಿಗೆ ಸಿಲುಕಿಸಲು ಎಸ್ಐಟಿ ತಂತ್ರ ರೂಪಿಸಿದ್ದು, ನ್ಯಾಯಾಲಯದ ಅನುಮತಿ ಪಡೆದು ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಿಸಲು ಎಸ್ಐಟಿ ಅಧಿಕಾರಿಗಳು ತಯಾರಿಯನ್ನ ಆರಂಭಿಸಿದ್ದಾರೆ. ಆರ್ಥಿಕವಾಗಿ ಅವರಿಗೆ ಏನೆಲ್ಲ ಖರ್ಚು ವೆಚ್ಚ ಇರುತ್ತೆ ವಿದೇಶದಲ್ಲಿ, ಹಾಗಾಗಿ ಅದೆಲ್ಲವೂ ಕೂಡ ಆಗಬಾರ್ದು. ಅಂದ್ರೆ ಆರ್ಥಿಕವಾಗಿ ಅವರಿಗೆ ಕಟ್ಟಿ ಹಾಕಿದ್ರೆ, ಪಾಸ್ಪೋರ್ಟ್ ಏನಾದ್ರೂ ರದ್ದತಿಗೆ ಕೊಟ್ರೆ, ಪಾಸ್ಪೋರ್ಟ್ ರದ್ದು ಮಾಡಿದ್ರೆ, ಖಾತೆಗಳನ್ನ ಫ್ರೀಸ್ ಮಾಡಿದ್ರೆ, ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ್ರೆ, ಇದೆಲ್ಲವೂ ಆದ್ರೆ ಬರ್ತಾರ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಹರಸಾಹಸವನ್ನ ಪಡ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನಿನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಓಂ ಪ್ರಕಾಶ್, ಇನ್ನು ವಿದೇಶಕ್ಕೆ ತೆರಳಿರುವಂತಹ ಪ್ರಜ್ವಲ್ ರೇವಣ್ಣ ಯಾವಾಗ ಸ್ವದೇಶಕ್ಕೆ ಬರ್ತಾರೆ ಅನ್ನುವ ನಿಟ್ಟಿನಲ್ಲಿ ಎಸ್ಐಟಿ ಹಲವಾರು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ, ತನಿಖೆಯನ್ನ ನಡೆಸ್ತಾ ಇದೆ. ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಆರ್ಥಿಕವಾಗಿ ಇಕ್ಕಟ್ಟಿಗೆ ಸಿಲುಕಿಸಲು ಎಸ್ಐಟಿ ತಂತ್ರ ರೂಪಿಸಿದ್ದು, ನ್ಯಾಯಾಲಯದ ಅನುಮತಿ ಪಡೆದು ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಿಸಲು ಎಸ್ಐಟಿ ಅಧಿಕಾರಿಗಳು ತಯಾರಿ ಆರಂಭಿಸಿದ್ದಾರೆ. ಆದ್ರಿಂದ ಪ್ರಜ್ವಲ್ ಅವರ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಿರುವುದಾಗಿ ಎಸ್ಐಟಿಯ ಉನ್ನತ ಮೂಲಗಳು ಖಚಿತಪಡಿಸಿವೆ. 2 ಖಾತೆಗಳನ್ನ ಈಗಾಗಲೇ ಅದರ ಮೇಲೆ ಕಣ್ಣಿಟ್ಟಿದೆ, ಫ್ರೀಸ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಬ್ಯಾಂಕ್ ಖಾತೆಗಳು ಯಾವ್ಯಾವು ಏನೆಲ್ಲ ಇದೆ ಎಲ್ಲವೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ
ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನಿನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಓಂ ಪ್ರಕಾಶ್, ಈಗ ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಖಾತೆ ಮೇಲೂ ಸಹ ಎಸ್ಐಟಿ ಕಣ್ಣು ಹಾಕಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಓಂ ಪ್ರಕಾಶ್? ಬ್ಯಾಂಕ್ ಖಾತೆ ಅಂದ್ರೆ ಒಬ್ಬ ಮನುಷ್ಯ ಇವಾಗಿನ ಕಾಲದಲ್ಲಿ ಏನಾದ್ರೂ ಅಂದ್ರೆ ಎಲ್ಲೇ ಹೋಗಿ ಯಾವುದೇ ವ್ಯವಹಾರ ಮಾಡ್ಬೇಕಂತಂದ್ರೆ ಅಲ್ಲಿ ಅವನ ಬ್ಯಾಂಕ್ ಖಾತೆ ತುಂಬಾ ಪ್ರಮುಖ ಆಗುತ್ತೆ. ಹಾಗಾಗಿನೇ ಪ್ರಜ್ವಲ್ ಈಗ ಏನು ಜರ್ಮನಿಗೆ ಹೋಗಿದ್ದಾನೆ ಅಥವಾ ಬೇರೆ ಬೇರೆ ದೇಶದಲ್ಲಿ ಎಲ್ಲಿದ್ದಾನಂತ SIT ಅವ್ರಿಗೆ ಗೊತ್ತಿಲ್ಲ. ಅವನನ್ನ ಅಂದ್ರೆ ಬಂಧಿಸಿ ಕರ್ಕೊಂಡ್ಬರೋಕು ಈಗ ಸದ್ಯಕ್ಕೆ SIT ಕೈಯಿಂದ ಆಗ್ತಾ ಇಲ್ಲ. ಹಾಗಾಗಿನೇ ಅವನು ತಾನಾಗಿಯೇ ಭಾರತಕ್ಕೆ ಬರುವಂತೆ ಮಾಡ್ಬೇಕಾದ್ರೆ ಅವನ ಬ್ಯಾಂಕ್ ಖಾತೆಯನ್ನ ಒಂದು ತಮ್ಮ ಒಂದು ಇದಕ್ಕೆ ತಗೊಳ್ಬೇಕಾಗುತ್ತೆ. ಅಂದ್ರೆ ಒಂದು ಬ್ಯಾಂಕ್ ಖಾತೆನ ಸೀಸ್ ಮಾಡಿದ್ರೆ ಆಗ ಪ್ರಜ್ವಲ್ ದೇವರಾಜ್ಗೆ ಹಣಕಾಸಿನ ಮುಗ್ಗಟ್ಟು ಉಂಟಾಗುತ್ತೆ ಮತ್ತೆ ಅವನು ಬ್ಯಾಂಕಿಂದ ಯಾವುದೇ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ. ಆ ಕಾರಣದಿಂದಲೇ SIT ಈಗ ಅವನ ಬ್ಯಾಂಕ್ ಖಾತೆಯಿಂದ ಸ್ಥಗಿತಗೊಳಿಸಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ರೆ. ಬ್ಯಾಂಕ್ ಜೊತೆಗೆ ಒಂದು ಮಾತುಕತೆ ನಡೆಸ್ತಾ ಇದ್ರೆ. ಇದಕ್ಕೆ ಹಲವಾರು ಪರ್ಮಿಷನ್ಗಳು ಬೇಕಾಗ್ತವೆ. ಅದು ಬ್ಯಾಂಕ್ ಜೊತೆ ಇರ್ಬೋದು ಅಥವಾ ಪ್ರಜ್ವಲ್ ದೇವರಾಜ್ ಯಾವ ಒಂದು ಖಾತೆಯಿಂದ ತನ್ನ ಒಂದು ಇದನ್ನ ನಿರ್ವಹಿಸ್ತಾ ಇದ್ದಾನೆ, ತನ್ನ ಖಾತೆ ನಿರ್ವಹಿಸ್ತಾ ಇದ್ದಾನೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದು ಬೇನಾಮಿ ಖಾತೆನ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಖಾತೆನ ಅನ್ನೋದನ್ನ ನೋಡ್ಕೊಂಡು ಆ ಒಂದು ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿದ್ರೆ ಆಗ ಖಂಡಿತವಾಗ್ಲೂ ಪ್ರಜ್ವಲ್ ಅವ್ರನ್ನ ಅವ್ರನ್ನ ಕಟ್ಟಿ ಹಾಕಿ ಆರ್ಥಿಕವಾಗಿ ಕಟ್ಟಿ ಹಾಕಿ ಅವ್ರನ್ನ ದೇಶಕ್ಕೆ ಬರೋ ತರ ಮಾಡ್ಬೋದು ಅನ್ನೋ ಒಂದು ಪ್ಲಾನ್ SIT ಇದು. ಅಕ್ಷಿತಾ, ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಳಿಗಾಗಿ.